ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಅಚೀವರ್ಸ್ ಅಕಾಡೆಮಿಯ ಕ್ವಿಕ್ ಕರೆಂಟ್ ಅಫೇರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ. ನಮ್ಮ ಮೊದಲ ಪ್ರಶ್ನೆ ಏನಂದರೆ, ಇತ್ತೀಚೆಗೆ ಅಸ್ಸಾಂ ರಾಜ್ಯದೊಂದಿಗೆ ಗಡಿ ವಿವಾದ ಇತ್ಯರ್ಥಕ್ಕೆ ಸಜ್ಜಾಗಿರುವ ರಾಜ್ಯ ಯಾವುದು? ನಮ್ಮ ಆಪ್ಷನ್ಸ್ ಏನಿದೆ ಅಂದರೆ ಮೇಘಾಲಯ, ಮಿಜೋರಾಂ, ಸಿಕ್ಕಿಂ ಆ್ಯಂಡ್ ಮಣಿಪುರ. ನಮ್ಮ ಆನ್ಸರ್ ಏನಾಗಿರ್ಬೋದು ಅಂದರೆ ಮೇಘಾಲಯ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಮ್ಮ ನಾರ್ತ್ ಈಸ್ಟ್ ಸ್ಟೇಟ್ಸಿನ ಒಂದು ಮ್ಯಾಪ್ ಇರುವಂಥದ್ದು. ಸೊ ಈ ನಾರ್ತ್ ಈಸ್ಟ್ ಸ್ಟೇಟಲ್ಲಿ ಬಹಳ ಮುಖ್ಯವಾಗಿ ಇವಾಗ ಅಟ್ ಪ್ರೆಸೆಂಟ್ ನ್ಯೂಸಲ್ಲಿರುವಂಥ ವಿಚಾರ ಏನಂತಂದರೆ ಅಸ್ಸಾಂ ಮತ್ತು ಮೇಘಾಲಯ ರಾಜ್ಯಗಳ ಒಂದು ಗಡಿ ವಿವಾದಗಳು. ಓಕೆನಾ. ದೆನ್ ಈ ಒಂದು ಜನವರಿ 21ಕ್ಕೆ ಮೇಘಾಲಯ ರಾಜ್ಯ ಸ್ಥಾಪನೆಯಾಗಿ 50 ವರ್ಷಗಳಾಗಿದೆ. 1971ರ ಅಸ್ಸಾಂ ಪುನರ್ರಚನಾ ಕಾಯ್ದೆಯ ಮೂಲಕ ಈ ಒಂದು ಮೇಘಾಲಯ ರಾಜ್ಯ ಸ್ಥಾಪನೆ ಆಗಿದ್ದು, ಪ್ರಸ್ತುತ ವಿವಾದ ಆಗಿರುವಂತಹ ಒಂದು ಜಿಲ್ಲೆ ಏನಂದರೆ ಲಾಂಗ್ಪಿ ಅನ್ನುವಂತಹ ಒಂದು ಜಿಲ್ಲೆ. ಸೊ ಇಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಅಂತಂದರೆ ಅಸ್ಸಾಂ ಮತ್ತು ಮೇಘಾಲಯ ರಾಜ್ಯಗಳು ಎರಡೂ ಸಹ ಸೇರಿಬಿಟ್ಟು 885 ಕಿಲೋಮೀಟರ್ ಉದ್ದದ ಗಡಿಯನ್ನು ಹೊಂದಿದ್ದಾವೆ. ಬಟ್ ಫಸ್ಟಿಗೆ ಏನಾಗಿತ್ತು, ಈ ಕಾಮರೂಪ ಅನ್ನುವಂಥ ಒಂದು ಓವರ್ ಆಲ್ ಬಿಗ್ಗರ್ ಟೆರಿಟರಿ ಆಗಿತ್ತು. ಯಾವ ನಮ್ಮ ಬ್ರಿಟಿಷರ ಒಂದು ಪೀರಿಯಡಲ್ಲಿ ನಮ್ಮ ಪ್ರೀ ಹಿಸ್ಟಾರಿಕ್ಕು ಮತ್ತು ಏನ್ಷಿಯಂಟ್ ಹಿಸ್ಟ್ರಿಗಳಲ್ಲೂ ಸಹ ನಾವು ಅಸ್ಸಾಂ ಭಾಗ ಏನಿದೆಯಲ್ಲ ಅದನ್ನು ಓವರ್ ಆಲಿಗೆ ನಾವು ಕಾಮರೂಪ ಅಂತ ಹೇಳ್ತಾ ಹೋಗ್ತಿದ್ವಿ. ಸೊ ಯಾವಾಗ ಬ್ರಿಟಿಷರು ಬಂದರು, ಬ್ರಿಟಿಷರು ಅವರ ಒಂದು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಸಿಗೋಸ್ಕರ ಇಡೀ ಒಂದು ಅಸ್ಸಾಂ ಮತ್ತು ಅದರ ಸುತ್ತಮುತ್ತ ಇರುವಂಥ ಎಲ್ಲ ಭಾಗಗಳನ್ನು ಸೇರಿಸ್ಕೊಂಡ್ಬಿಟ್ಟು ಕಾಮರೂಪ ಅಂತ ಒಂದು ಪ್ಲೇಸನ್ನು ಮಾಡ್ಕೊಳ್ತಾ ಹೋದರು. ಬಟ್ ಸ್ವಾತಂತ್ರ್ಯ ಬಂದಾದ ಮೇಲೆ ಈ ಒಂದು ಸ್ಥಳಗಳು ಏನು ನಮ್ಮ ನಾರ್ತ್ ಈಸ್ಟ್ ಏರಿಯಾಗಳಲ್ಲಿ ಏನಿದೆ ಅಲ್ವಾ, ಸೊ ಇಲ್ಲಿ ಜಿಯೋಗ್ರಾಫಿಕಲ್ ಏನು ಲೊಕೇಶನ್ಸ್ ಏನಿದೆ ಅವು ಬೇರೆ ಬೇರೆ ಆಗ್ತಾ ಬಂತು. ಬಿಕಾಸ್ ನೋಡಿ, ನಮ್ಮ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ನದಿ ಹರಿತಾ ಹೋಗುತ್ತೆ. ಸೊ ಅಸ್ಸಾಂನಲ್ಲಿ ಹೆಚ್ಚಿನ ಭಾಗ ಮೈದಾನಗಳು ಬರ್ತಾ ಹೋಗುತ್ತೆ. ಅದೇ ನಮ್ಮ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್ ಇಲ್ಲಿ ಏನಾಗುತ್ತೆ, ಜಾಸ್ತಿ ಬೆಟ್ಟ ಗುಡ್ಡಗಳು ಬರ್ತಾ ಹೋಗುತ್ತೆ. ಆ್ಯಂಡ್ ನಮ್ಮ ಯಾವುದೋ ಒಂದು ಮೇಘಾಲಯ ಏನಿದೆ ಅಲ್ವಾ, ಸೊ ಈ ಮೇಘಾಲಯದಲ್ಲಿ ಖಾಸಿ ಮತ್ತು ಗಾರೋ ಪರ್ವತಗಳು ಮತ್ತು ಜತಿಂಗ ಪರ್ವತಗಳು ಸಹ ಬರ್ತಾ ಹೋಗ್ತವೆ. ಇಲ್ಲಿ ಸರಿಯಾಗಿ ಗಡಿಗಳನ್ನು ಬೈಫರ್ಕೇಷನ್ ಮಾಡೋಕ್ಕೆ ಆಗದೇ ಇರೋವಂಥ ಒಂದು ರೀಸನ್ನಿಂದ ಇವತ್ತಿಗೂ ಸಹ ಈ ಒಂದು ರಾಜ್ಯಗಳಲ್ಲಿ ಏನಾಗ್ತಾ ಇದೆ, ಗಡಿ ವಿವಾದಗಳು ಹೆಚ್ಚಿಗೆ ಆಗ್ತಾ ಇದೆ. ಅಸ್ಸಾಂ ಕೇವಲ ಮೇಘಾಲಯದ ಜೊತೆ ಮಾತ್ರ ಗಡಿ ವಿವಾದನ ಹೊಂದಿರೋದಲ್ಲ, ನೆಕ್ಸ್ಟ್ ಈ ಥರ ಅದರ ಅರುಣಾಚಲ ಪ್ರದೇಶ ಜೊತೆಗೂ ಸಹ ಅದೊಂದು ಗಡಿ ವಿವಾದನ ಹೊಂದಿದೆ. ದೆನ್ ನಾಗಾಲ್ಯಾಂಡ್ ಜೊತೆಗೂ ಹೊಂದಿದೆ. ದೆನ್ ಮಿಜೋರಾಂ ಜೊತೆಗೂ ಸಹ ಗಡಿ ವಿವಾದವನ್ನು ಹೊಂದಿರುವಂಥದ್ದು. ದೆನ್ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ಅಂದರೆ, ದೇಶದ ಮೊದಲ ಪಕ್ಷಿಗಳ ಆವಾಸ ಸ್ಥಾನವನ್ನು ಗುರುತಿಸುವ ಅಟ್ಲಾಸನ್ನು ಯಾವ ರಾಜ್ಯ ಹೊರತಂದಿದೆ? ಸೊ ನಮ್ಮ ಆಪ್ಷನ್ಸ್ ಏನಂತ ಅಂದರೆ ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ. ನಮ್ಮ ಆನ್ಸರ್ ಕೇರಳ. ಸೊ ನೋಡಿ, ಈ ರೀತಿ ಒಂದು ಅಟ್ಲಾಸ್ ಅಂದರೆ ಬರ್ಡ್ ಅಟ್ಲಾಸನ್ನು ತಂದಿರುವಂಥ ರಾಜ್ಯ ಯಾವುದು ಅಂತ ಅಂದರೆ ಕೇರಳ ಬರ್ತಾ ಹೋಗುತ್ತೆ. ಸೊ ಇಡೀ ನಮ್ಮ ದೇಶದಲ್ಲಿ ಇದೊಂದು ಹೊಸ ಒಂದು ಪ್ರೋಸೆಸ್ ಆಗಿರುವಂಥದ್ದು. ಯಾವುದೇ ಪರ್ಟಿಕ್ಯುಲರ್ ರಾಜ್ಯದವರು ಸಹ ಹುಲಿ ಗಣತಿ ಎಲ್ಲ ನಡೀತಾ ಇದೆ. ಬಟ್ ರಾಜ್ಯಗಳಲ್ಲಿ ಬರುವಂತಹ ಹಕ್ಕಿಗಳ ಆವಾಸ ಸ್ಥಾನದ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಪ್ರಥಮ ಪ್ರಯತ್ನ ಎಲ್ಲಿ ಶುರುವಾಗಿದೆ ಅಂತ ಅಂದರೆ ನಮ್ಮ ಕೇರಳದಲ್ಲಿ ಶುರುವಾಗಿರುವಂಥದ್ದು. ಸೊ ಇಲ್ಲಿ ಏನಾಗಿದೆ ಅಂದರೆ ಈ ಒಂದು ಪುಸ್ತಕ, ಈ ಒಂದು ಅಟ್ಲಾಸ್ ಏನಿದೆ ಅಲ್ವಾ, ಸೊ ಈ ಒಂದು ಅಟ್ಲಾಸು 361 ವಿವಿಧ ರೀತಿಯ ಪ್ರಭೇದಗಳಿಗೆ ಸಂಬಂಧಪಟ್ಟಂಥ ಹಕ್ಕಿಗಳನ್ನು ನೋಡಿರುವಂಥದ್ದು. ಇದರಲ್ಲಿ 94 ಅತಿ ವಿರಳ ಪ್ರಭೇದಗಳು ಮತ್ತು 110 ಸಾಮಾನ್ಯ ಪ್ರಭೇದಗಳನ್ನು ಸಹ ಹೊಂದಿದೆ. ಬಟ್ ನಮಗೆ ಡಿಫ್ರೆನ್ಷಿಯೇಟ್ ಆಗೋದೇನಂತ ಅಂದರೆ ಈ ಒಂದು ಕೇಂದ್ರ ಮತ್ತು ಉತ್ತರ ಭಾಗದಲ್ಲಿ ಹೆಚ್ಚಿನ ಹಕ್ಕಿಗಳ ಪ್ರಭೇದಗಳನ್ನು ನೋಡಿರುವಂಥದ್ದು. ಬಟ್ ದಕ್ಷಿಣ ಭಾಗದಲ್ಲಿ ಹೆಚ್ಚಿನ ಒಂದು ಬೇರೆ ಬೇರೆ ಸ್ಪೀಶೀಸ್ಗಳು ನಮಗೆ ಕಂಡು ಬಂದಿಲ್ಲ. ಆ್ಯಂಡ್ ಬೇಸಿಗೆಗಾಲದಲ್ಲಿ ಹೆಚ್ಚು ಹಕ್ಕಿಗಳು ಈ ಒಂದು ಅಧ್ಯಯನದಲ್ಲಿ 2015ರಿಂದ 2020ರವರೆಗೆ 5 ವರ್ಷಗಳ ಒಂದು ಅವಧಿಯ ಅಧ್ಯಯನದಲ್ಲಿ ಕಂಡು ಬಂದಿರುವಂಥ ಮತ್ತು ಈ ಸ್ಟಡೀಸನ್ನು 2025ರಿಂದ 2030ರವರೆಗೆ ನಾವು ಕಂಡಕ್ಟ್ ಮಾಡ್ತೀವಿ ಅಂತಲೂ ಸಹ ಈ ಒಂದು ಪ್ರಯತ್ನ ಮಾಡಿದಂತಹ ಮೂಲಗಳು ನಮಗೆ ವಿಷಯವನ್ನು ತಿಳಿಸ್ತಾ ಹೋಗಿದೆ. ದೆನ್ ನಮ್ಮ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ಅಂದರೆ ಬಹಳಷ್ಟು ಜನದ ಕನಸು IAS ಅನ್ನೋದು. ಸೊ IASಗೆ ಸಂಬಂಧಪಟ್ಟಂಗೆ ಒಂದು ವಿಚಾರ ಇದೆ, ಅದೇನಂತ ನೋಡ್ತಾ ಹೋಗೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ IAS ಅಧಿಕಾರಿಗಳ ಕೇಂದ್ರ ನಿಯೋಜನೆಗೆ ಸಂಬಂಧಿಸಿದಂತೆ ಕೇಂದ್ರವು ತಿದ್ದುಪಡಿ ಮಾಡಲು ಹೊರಟಿರುವ ನಿಯಮ ಯಾವುದು? ಸೊ ಇದರಲ್ಲಿ ಒಂದು IAS ರೂಲ್ಸ್ ಅನ್ನುವಂಥ ಒಂದು ರೂಲ್ ಬುಕ್ ಏನಿದೆ ಅಲ್ವ, ಸೊ ಅದರಲ್ಲಿ ಯಾವುದೋ ಒಂದು ನಿಯಮವನ್ನು ನಮ್ಮ ಕೇಂದ್ರ ಸರ್ಕಾರದವರು ಬದಲಾಯಿಸಕ್ಕೆ ಹೋಗ್ತಾ ಇದ್ದಾರೆ. ಅಥವಾ ಅದ್ರ ಬಗ್ಗೆ ಯಾವುದು ಅಂತ ಕೇಳಿರುವಂಥ ಒಂದು ಪ್ರಶ್ನೆ ಇದು. ಸೊ ನಮ್ಮ ಆಪ್ಷನ್ಸ್ ಏನಿದೆ ಅಂದರೆ IAS ನಿಯಮಗಳು 1954ರಲ್ಲಿ ಆ್ಯಕ್ಚುಲಿ ಬಂದಿದ್ದು. ಸೊ ಅದರಲ್ಲಿ ನಿಯಮ 3, ನಿಯಮ 6, ನಿಯಮ 8 ಮತ್ತು ನಿಯಮ 1. ನಮ್ಮ ಆನ್ಸರ್ ಏನಾಗಿದೆ ಅಂದರೆ IAS ನಿಯಮಗಳು
1954ರ ನಿಯಮ 6. ಸೊ ಆ್ಯಕ್ಚುಲಿ ವಾಟ್ಸ್ ದ ಮ್ಯಾಟರ್ ಅಂತ ಅಂದಾಗ ಈ ಒಂದು IAS ನಿಯಮಗಳು 1954 ಇದರಲ್ಲಿರುವಂಥ ನಿಯಮ 6ರನ್ನು ನಮ್ಮ ಸಿಬ್ಬಂದಿ ಮತ್ತು ತರಬೇತಿ ಸಚಿವಾಲಯ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಏನಿದೆ, ಸೊ ಇವರು ಅದನ್ನು ಅಮೆಂಡ್ಮೆಂಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಅಂದರೆ ನಮ್ಮ ಕೇಂದ್ರ ಸಚಿವಾಲಯಗಳಲ್ಲಿ ಅಖಿಲ ಭಾರತ ಸೇವೆಗಳಲ್ಲಿರುವಂತಹ ಅಧಿಕಾರಿಗಳ ಸಂಖ್ಯೆ ಬಹಳ ಗಣನೀಯವಾಗಿ ಕುಸಿತಿರುವಂಥದ್ದು. ಎಲ್ಲ IAS ಆಲ್ಮೋಸ್ಟ್ ಬಹಳಷ್ಟು ಅಧಿಕಾರಿಗಳು IAS ಅಧಿಕಾರಿಗಳೇನಿದೆ ಅವರು ರಾಜ್ಯಗಳ ಸೇವೆಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಒಂದು ಉನ್ನತ ವರ್ಗದ ಆಡಳಿತ ಸಿಗ್ತಾ ಇಲ್ಲ ಕೇಂದ್ರ ಸಚಿವಾಲಯಗಳಿಗೆ ಅನ್ನೋ ಉದ್ದೇಶದಿಂದ ಈ ಒಂದು ನಿಯಮವನ್ನು ತಿದ್ದುಪಡಿ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅವರು ಮುಂದಾಗಿರುವಂಥದ್ದು. ಸೊ ಇದು ಏನಿದೆ ಮುಖ್ಯವಾಗಿ ಈ ಒಂದು ವಿಚಾರ ಏನಿದೆ ಇಲ್ಲಿ ರಾಜ್ಯಗಳು ಹೇಳ್ತಾ ಇರುವಂಥ ವಿಚಾರ ಏನಂತ ಅಂದರೆ ಈ ಒಂದು IAS ಅಧಿಕಾರಿಗಳ ಬದಲಾವಣೆ ಏನಿದೆ, IAS ಅಧಿಕಾರಿಗಳನ್ನ ಸೆಂಟ್ರಲ್ ಸರ್ವಿಸ್ಗಳಿಗೆ ಡೆಪ್ಯುಟೇಷನ್ ಮಾಡ್ಕೊಳ್ಳೋಂಥ ಏನಿದೆ, ಇದು ಫೆಡ್ರಲಿಸಮ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ, ನಮ್ಮ ರಾಜಕೀಯ ವ್ಯವಸ್ಥೆಯ ಸಂಯುಕ್ತತೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅಲ್ವಾ. ಸೊ ಸಂಯುಕ್ತ ರಾಜಕೀಯ ವ್ಯವಸ್ಥೆಗೆ ಇದು ವಿರುದ್ಧವಾಗಿದೆ. ಸೊ ಏನಾಗ್ಬೋದು ಇದರಲ್ಲಿ ಮ್ಯಾಟ್ರ್ ಏನಾಗುತ್ತೆ ಅಂತಂದರೆ, ನಾವು ರೀಸೆಂಟಾಗಿ ನೋಡಿದಾಗ ಕೇಂದ್ರ ಸರ್ಕಾರ ಮತ್ತು ಪಶ್ಚಿಮ ಬಂಗಾಳದ ಮಧ್ಯೆ ಯಾವುದೋ ಒಂದು ವಿಚಾರಕ್ಕೆ ಜಗಳ ಆದಾಗ ಏನಾಗಿತ್ತು, ಸೊ ಅಲ್ಲಿನ ಒಬ್ಬ ಅತಿ ಹಿರಿಯ IAS ಅಧಿಕಾರಿಯನ್ನು ಕೇಂದ್ರ ಸರ್ಕಾರದವರು ಅಟ್ ಪ್ರೆಸೆಂಟ್ ನೀವು ಆದಷ್ಟು ಶೀಘ್ರವಾಗಿ ನಮಗೆ ರಿಪೋರ್ಟ್ ಮಾಡ್ಕೋಬೇಕು ಅಂತ ತುಂಬ ಶೀಘ್ರವಾಗಿ ವಾಪಸ್ ಕರೆಸ್ಕೊಳ್ತಾ ಇದ್ರು ಅವರ ಒಂದು ಕೇಂದ್ರೀಯ ಸೇವೆಗೋಸ್ಕರ. ಸೊ ಇದೇನು ಮಾಡ್ತಾರೆ, ಯಾವಾಗ ದ್ವೇಷಕಾರು ಕೇಂದ್ರ ಸರ್ಕಾರದವರು ಅತಿಯಾಗಿ ರಾಜ್ಯಗಳ ಮೇಲೆ ಹಿಡಿತವನ್ನು ಹೊಂದುವ ಮೂಲಕ ದ್ವೇಷಕಾರುವಂತಹ ಒಂದು ನೀತಿಯನ್ನು ಅನುಸರಿಸಬಹುದು ಅನ್ನೋದು ರಾಜ್ಯಗಳ ವಾದ ಆಗಿದೆ. ಮೋರ್ ಓವರ್ ಆ ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋದು ಏನಿದೆ ಅಲ್ವಾ, ಸೊ ಅದಕ್ಕೆ ಬಹಳ ಬಲವಾದ ಹೊಡೆತ ಬೀಳುತ್ತಾ ಹೋಗುತ್ತೆ ಅನ್ನೋದು ರಾಜ್ಯಗಳ ವಾದ ಆಗಿದೆ. ಆದರೆ ಕೇಂದ್ರ ಸರ್ಕಾರದ ವಾದ ಆಗಿರೋದೇನು ಅಂತಂದರೆ ನಮ್ಮಲ್ಲಿ ಹಿರಿಯ ಅಧಿಕಾರಿಗಳಿಲ್ಲ. ಸೊ ಹಿರಿಯ ಅಧಿಕಾರಿಗಳಿಲ್ಲದೆ ಹೋದರೆ ಏನಾಗುತ್ತೆ, ಯಾವುದೇ ಇಲಾಖೆ ಆಗಿರ್ಬೋದು ಅದರಲ್ಲಿ ದಕ್ಷತೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದಕ್ಷತೆ ಮತ್ತು ಅನುಭವ ಇರುವಂಥ ಅಧಿಕಾರಿಗಳನ್ನು ನಮಗೆ ಅವಶ್ಯಕತೆ ಇದ್ದಾಗ, ಯಾಕೆಂದರೆ ಅವರು ಆಲ್ರೆಡಿ ಇರುವಂಥದ್ದು ಆಲ್ ಇಂಡಿಯಾ ಸರ್ವಿಸ್ನಲ್ಲಿ, ಸೆಂಟ್ರಲ್ ಸರ್ವಿಸು ಅಲ್ಲ, ಸ್ಟೇಟ್ ಸರ್ವಿಸು ಅಲ್ಲ. ಸೊ ಆಲ್ ಇಂಡಿಯಾ ಸರ್ವಿಸಲ್ಲಿ ಇದ್ದಾಗ ಅವರು ಅನಿವಾರ್ಯವಾಗಿ ಸ್ವಲ್ಪ ಒಂದು ಕಾಲಘಟ್ಟದವರೆಗೂ ಸಹ ಅವರು ಕೇಂದ್ರ ಸೇವೆಯಲ್ಲಿ ಇರಬೇಕಾಗತ್ತೆ. ಬಿಕಾಸ್ ಅವರ ಒಂದು ಎಕ್ಸ್ಪೀರಿಯನ್ಸ್ಗಳು ಇಡೀ ದೇಶದ ನೀತಿ ರಚನೆಯಲ್ಲಿ ಬಹುಪಾಲು ಮುಖ್ಯ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ವಾಪಸ್ ತಗೊಳ್ತಾ ಇದ್ದೀವಿ ಆ್ಯಂಡ್ ಇದಕ್ಕೆ ರಾಜ್ಯಗಳ ಪರ್ಮಿಷನನ್ನು ಅತಿಯಾಗಿ ಕೇಳುವಂಥ ಅವಶ್ಯಕತೆ ಇಲ್ಲ ಅನ್ನೋದು ಕೇಂದ್ರ ಸರ್ಕಾರದ ವಾದ ಆಗಿರುವಂಥದ್ದು. ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ಅಂದರೆ, ಇತ್ತೀಚೆಗೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ MMR ಲಸಿಕೆಯನ್ನು ಸರಿಯಾಗಿ ನೀಡದೇ ಇರುವ ಕಾರಣದಿಂದ ಮಕ್ಕಳು ಸಾವನ್ನಪ್ಪಿದ ಪ್ರಕರಣದ ವರದಿಯಾಗಿದೆ. ನಮ್ಮ ಆಪ್ಷನ್ಸ್ ಏನಾಗಿದೆ ಅಂದರೆ ಬಾಗಲಕೋಟೆ, ಬೆಳಗಾವಿ, ರಾಯಚೂರು ಮತ್ತು ಬೀದರ್. ನಮ್ಮ ಆನ್ಸರ್ ಬೆಳಗಾವಿ. ಸೊ ನೋಡಿ, ಇದು ಮಿಷನ್ ಇಂದ್ರಧನುಷ್ ಅನ್ನೋವಂಥದ್ರ ಬಗ್ಗೆ ಹೇಳ್ತಾ ಹೋಗೋಣ. ದೆನ್ ಫಸ್ಟ್ ಆ್ಯಕ್ಚುಲ್ ಮ್ಯಾಟರ್ ಆಗಿದೆ ಅಂದರೆ, ರೀಸೆಂಟಾಗಿ ನೀವೆಲ್ಲ ನ್ಯೂಸ್ ಪೇಪರಲ್ಲಿ ಓದಿರ್ತಾರೆ, ನ್ಯೂಸಲ್ಲೂ ಸಹ ಕೇಳಿರ್ತೀರ. ಬೆಳಗಾವಿಯಲ್ಲಿ 3 ಮಕ್ಕಳು ಈ ಒಂದು MMR ಲಸಿಕೆಯನ್ನು ತಪ್ಪಾಗಿ ಕೊಟ್ಟಿದ್ದರ ಒಂದು ರೀಸನ್ನಿಂದ ಏನಾಗಿದೆ, 3 ಮಕ್ಕಳು ಸಹ ಬಹಳ ಚಿಕ್ಕ ಮಕ್ಕಳು ಸಾವನ್ನಪ್ಪಿರುವಂಥ ಒಂದು ಪ್ರಕರಣದ ವರದಿಯಾಗಿದೆ. ಸೊ ಈ MMR ಲಸಿಕೆ ಯಾವುದ್ರ ಬಗ್ಗೆ ಕೊಡ್ತಾರೆ ಅಂದರೆ, MMR ಮಿಸೆಲ್ಸ್, ಮಮ್ಸ್, ರುಬೆಲ್ಲಾ, ದಡಾರ ಮತ್ತು ಮಮ್ಸ್ ಮತ್ತು ರುಬೆಲ್ಲಾ ರೋಗಗಳನ್ನು ವಿರುದ್ಧವಾಗಿ ಹೋರಾಡೋದಕ್ಕೋಸ್ಕರ ಮಕ್ಕಳಿಗೆ ಈ ಒಂದು ಲಸಿಕೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ಯಾರು ಇಂಪ್ಲಿಮೆಂಟ್ ಮಾಡಿದ್ದು, ಈ ಒಂದು MMR ವ್ಯಾಕ್ಸಿನೇಷನ್ ಪ್ರೋಗ್ರಾಮನ್ನು ಯಾರು ಇಂಪ್ಲಿಮೆಂಟ್ ಮಾಡಿದ್ದು ಅಂತಂದರೆ, ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಜಾರಿ ಮಾಡಿರುವಂಥದ್ದು. ಇತ್ತೀಚೆಗೆ ಭೂತಾನ್, ಕೊರಿಯಾ, ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ತೈಮೋರ್ ಲಿಸ್ಟೆ ದೇಶಗಳೇನಿದೆ ಅವು ದಡಾರ ಮುಕ್ತ ದೇಶಗಳಾಗಿರುವಂಥದ್ದು. ದೆನ್ ಇಲ್ಲಿ 2 ಡೋಸಲ್ಲಿ ನಮ್ಮ ಹೇಗೆ ಕೊರೋನಾ ವ್ಯಾಕ್ಸಿನ್ನ ಇದುವರೆಗೆ 2 ಡೋಸ್ಗಳು ಕೊಡ್ತಾಯಿದ್ರು, ಸೊ ಅದೇ ರೀತಿ ಮಕ್ಕಳಿಗೆ 12ರಿಂದ 15 ತಿಂಗಳ ಒಳಗಡೆ 1 ಡೋಸ್ MMR ಲಸಿಕೆಯನ್ನು ಮತ್ತು 4ರಿಂದ 6 ವರ್ಷಗಳ ಮಧ್ಯೆ ಇನ್ನೊಂದು ಡೋಸನ್ನು ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಈ ರುಬೆಲ್ಲಾ ಅನ್ನೋ ರೋಗ ಏನಿದೆ ಅಲ್ಲ, ಇದು ಗರ್ಭಿಣಿ ಮಹಿಳೆಯರಲ್ಲಿ ಕಾನ್ಜೆನಿಟಿಯಲ್ ರುಬೆಲ್ಲಾ ಸಿಂಡ್ರೋಮಿಗೆ ಕಾರಣ ಆಗುತ್ತೆ. ಸೊ ಮಕ್ಕಳು ಹೆರಿಗೆ ಸಮಯದಲ್ಲಿ ಬಹಳಷ್ಟು ಗರ್ಭಿಣಿಯರು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಸೊ ಈ ಮಿಷನ್ ಇಂದ್ರಧನುಷ್ ಅನ್ನೋದೇನಿದೆ ಅಲ್ವಾ, ಮಕ್ಕಳನ್ನು ಅಪಾಯಕಾರಿ ಮತ್ತು ಶಾಶ್ವತ ಅಂಗವೈಕಲ್ಯವನ್ನು ಮಾಡುವಂತಹ ರೋಗಗಳಿಂದ ಪಾರು ಮಾಡೋದಕ್ಕೋಸ್ಕರ ಮಾಸ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಆಗಿರುವಂಥದ್ದು. ಸೊ ಇದರಲ್ಲಿ ಮಕ್ಕಳಿಗೆ ಬಹಳಷ್ಟು ಲಸಿಕೆಗಳನ್ನು ಕೊಡ್ತಾ ಹೋಗ್ತಾರೆ, ಹೆಪಟೈಟಿಸ್ಗೆ, ಪಲ್ಸ್ ಪೋಲಿಯೋಗೆ, TBಗೆ. ಸೊ ಬಹಳಷ್ಟು ಈ ರೀತಿ ಮಕ್ಕಳನ್ನು ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರನ್ನು ಈ ರೀತಿ ರೋಗಗಳಿಗೆ ನಿರೋಧಕತೆಯನ್ನು ಸೃಷ್ಟಿ ಮಾಡಿದರೆ ಮಕ್ಕಳು ಮುಂದೆ ಹೆಚ್ಚಿನ ಒಂದು ಅಪಾಯಕಾರಿ ರೋಗಗಳಿಗೆ
ಒಳಪಡುವಂಥ ಸಾಧ್ಯತೆಗಳು ಬಹಳ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರದವರು ಇಡೀ ದೇಶದಲ್ಲಿ ಒಂದು ಫ್ರೀ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ಸ್ಗಳನ್ನು ಈ ರೀತಿ ಮಾಡ್ತಾ ಹೋಗ್ತಾ ಇದ್ದಾರೆ. ದೆನ್ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಬಂದಿರೋದೇನೆಂದರೆ 2022 ವಿತ್ತೀಯ ವರ್ಷದಲ್ಲಿ ಕರ್ನಾಟಕಕ್ಕೆ ಹರಿದು ಬಂದ ವಿದೇಶಿ ಬಂಡವಾಳ ಹೂಡಿಕೆ ಎಷ್ಟು ಅನ್ನೋದು. ಸೊ ಆಪ್ಷನ್ಸ್ ಏನಿದೆ ಅಂದರೆ 1.6 ಲಕ್ಷ ಕೋಟಿ, 1.8 ಲಕ್ಷ ಕೋಟಿ, 1.3 ಲಕ್ಷ ಕೋಟಿ ಮತ್ತು 88,000 ಕೋಟಿ. ಸೊ ನಮ್ಮ ಉತ್ತರ ಏನಾಗಿದೆ ಅಂತಂದರೆ 1.6 ಲಕ್ಷ ಕೋಟಿ. ಸೊ ಇಡೀ ದೇಶದಲ್ಲಿ ಏನು ಹೂಡಿಕೆ ಆಗಿದೆ, FDI ಹೂಡಿಕೆ ಏನಾಗಿದೆ ಇದುವರೆಗೂ, ಸೊ ಅದರಲ್ಲಿ ನಿಯರ್ಲಿ 50% ಆಫ್ FDI ಹೂಡಿಕೆ ಆಗಿರೋದು ಎಲ್ಲಿ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಓಕೆ, ಸೊ ಎಷ್ಟು ಅಂತಂದರೆ 1.6 ಲಕ್ಷ ಕೋಟಿ. ಯಾವ ವಿಚಾರಗಳ ಜಾಸ್ತಿ ಹೂಡಿಕೆ ಆಗಿದೆ ಅಂದರೆ ನಮ್ಮ ಬಯೋಟೆಕ್ನಾಲಜಿಕಲ್ ಸೆಕ್ಟರಲ್ಲಿ ಮತ್ತು ಏರೋನಾಟಿಕ್ಸಲ್ಲಿ, ದೆನ್ ನ್ಯಾನೋ ಟೆಕ್ನಾಲಜಿಯಲ್ಲಿ, ದೆನ್ ಹೆಲ್ತ್ ಟೆಕ್ನಾಲಜಿಯಲ್ಲಿ ಜಾಸ್ತಿ ಹೂಡಿಕೆ ಆಗಿರುವಂಥದ್ದು. ಸೊ ವಿದೇಶಿ ಬಂಡವಾಳ ಹೂಡಿಕೆ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ಸರ್ಕಾರಗಳಿಗೆ ಈಸಿಯಾಗಿ ಅವ್ರಿಗೆ ಹೆಚ್ಚಾಗಿ ಒಂದು ಆರ್ಥಿಕ ಹೊರೆ ಆಗ್ತಾ ಹೋಗೋದಿಲ್ಲ ಆ್ಯಂಡ್ ಈಸಿಯಾಗಿ ಅವರು ಫೆಸಿಲಿಟಿಗಳನ್ನು ಜನರಿಗೆ ಪ್ರೊವೈಡ್ ಮಾಡ್ತಾ ಹೋಗಿ ಆ್ಯಂಡ್ ಕ್ವಾಲಿಟಿ ಫೆಸಿಲಿಟಿಗಳನ್ನು ಸಹ ಜನರಿಗೆ ಕೊಡ್ತಾ ಹೋಗ್ಬೋದು. ಆ್ಯಂಡ್ ಪ್ರತಿಯೊಂದು ವಿಚಾರಕ್ಕೂ ಸಹ ನಾವು ಸರ್ಕಾರದವರೇ ಬಂಡವಾಳ ಹಾಕುವಂಥ ಉದ್ದೇಶ ಅಥವಾ ಆ ಒಂದು ಅಗತ್ಯತೆ ಇರೋದಿಲ್ಲ. ಸೊ ವಿದೇಶಿ ಬಂಡವಾಳ ಬಂದಾಗ ಏನಾಗುತ್ತೆ, ಅಲ್ಲಿನ ಟೆಕ್ನಾಲಜಿ ಸಹ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಸೊ ನಮ್ಮಲ್ಲಿ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಆಗೋದ್ರಿಂದ ನಮ್ಮ ಒಂದು ವ್ಯವಸ್ಥೆಗಳು ಏನಿದೆ ಅದು ಇನ್ನಷ್ಟು ಚೆನ್ನಾಗಿ, ಇನ್ನಷ್ಟು ಬಲಿಷ್ಠವಾಗಿ ರೂಪಿತಗೊಂಡ್ಬಿಟ್ಟು ನಮ್ಮ ಸಾಮಾನ್ಯ ಜನರಿಗೆ ಅತಿ ಕಡಿಮೆ ಒಂದು ಖರ್ಚಿನಲ್ಲಿ ಉನ್ನತ ತಂತ್ರಜ್ಞಾನವನ್ನು ಕೊಡೋದಕ್ಕೆ ಸುಲಭ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದರ ಜೊತೆಗೆ ನಮ್ಮ ಇಡೀ ಒಟ್ಟು ದೇಶದಲ್ಲಿ ಇರುವಂಥ ಒಂದು 57,000 ಏನು ಸ್ಟಾರ್ಟಪ್ಗಳಿದ್ದಾವೆ, ಅದರಲ್ಲಿ 13,000 ಸ್ಟಾರ್ಟಪ್ಗಳಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸ್ಥಾನ ಆಗಿರುವಂಥದ್ದು. ಆ್ಯಂಡ್ ರೀಸೆಂಟಾಗಿ ಒಂದು ಸ್ಟಾರ್ಟಪ್ ವೀಕ್ ಅನ್ನೋದೇನಾಯಿತು, 10ನೇ ತಾರೀಕಿಂದ 16ನೇ ತಾರೀಕಿನವರೆಗೆ ಏನು ಸ್ಟಾರ್ಟಪ್ ವೀಕ್ ಅನ್ನೋದಾಯಿತು, ಅದರಲ್ಲಿ ಕಂಡಕ್ಟ್ ಆದಂತಹ ಭಾಳಷ್ಟು ಕಾಂಪಿಟೇಷನ್ಗಳಲ್ಲಿ ನಮ್ಮ ಕರ್ನಾಟಕದ ಏನೊಂದು 14 ಸ್ಟಾರ್ಟಪ್ಗಳು ಪ್ರೈಸ್ ಪ್ರಶಸ್ತಿಗಳನ್ನು ತಗೊಂಡಿರುವಂಥದ್ದು ಸಹ ನಮಗೆ ಖುಷಿ ಕೊಡುವಂಥ ವಿಚಾರ. ಸೊ ಇದು ಎರಡೂ ಸಹ ಸ್ಟಾರ್ಟಪ್ಗಳು ಜಾಸ್ತಿ ಆಗುವಂಥದ್ದು ಮತ್ತು FDI ಹೂಡಿಕೆ ಆಗ್ತಾ ಇರೋದೇನಾಗ್ತಾ ಹೋಗುತ್ತೆ, ನಮ್ಮ ಒಂದು ದೇಶದಲ್ಲಿ ಅಥವಾ ನಮ್ಮ ಒಂದು ರಾಜ್ಯದಲ್ಲಿ ಆರ್ಥಿಕತೆಯನ್ನು ಸಬಲ ಮಾಡೋದಕ್ಕೆ ಮತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಮತ್ತು ಇನ್ನಿತರೆ ವಿಚಾರಗಳ ಒಂದು ಸ್ಥಾಪನೆಗೋಸ್ಕರ ಅಥವಾ ಅವಳು ವಿಚಾರಗಳಿಗೆ ಪುಷ್ ಕೊಡೋದ್ರ ಮೂಲಕ ಏನಾಗ್ತಾ ಹೋಗುತ್ತೆ, ಇಡೀ ನಮ್ಮ ಓವರ್ ಆಲ್ ಎಕನಾಮಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಒಟ್ಟು 1.6 ಲಕ್ಷ ಕೋಟಿ ಏನಿವತ್ತು FDI ಹೂಡಿಕೆ ಆಗಿದೆ, ಇನ್ನೂ ಜಾಸ್ತಿ ಸಹನೂ ಆಗ್ಬೋದು. ಆ್ಯಂಡ್ ನಾವು ಕರ್ನಾಟಕ ಏನಿದ್ದೀವಿ ಇಡೀ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕಂಟ್ರೀಸ್ FDI ಹೂಡಿಕೆಯನ್ನು ಆಕರ್ಷಣೆ ಮಾಡೋದ್ರಲ್ಲಿ. ಸೊ ಹಾಗಾಗಿ ನಾವು ಭಾಳಷ್ಟು ಬೇರೆ ಬೇರೆ ದೇಶಗಳಿಗೂ ಸಹ ಹೋಗ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದವರು ಅಲ್ಲಿ ಒಂದು ಕ್ಯಾಂಪ್ಗಳನ್ನು ಮಾಡುವಂಥದ್ದು ಆ್ಯಂಡ್ ಯಾವುದಾದ್ರು ಶೃಂಗಸಭೆಗಳಿದ್ದರೆ ಅದರಲ್ಲಿ ಮೀಟ್ ಮಾಡುವಂಥದ್ದು. ದೆನ್ ರೀಸೆಂಟಾಗಿ ನಮ್ಮ ಬೆಂಗಳೂರಲ್ಲಿ ಸಹ ಆ ಒಂದು ವಿದೇಶಿ ಸರ್ಕಾರಗಳ ಜೊತೆ ಈ FDI ಹೂಡಿಕೆ ವಿಚಾರವಾಗಿ ಸಹ ಶೃಂಗಸಭೆ ಆಗಿರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ದೆನ್ ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತ ನೋಡ್ತಾ ಹೋಗೋಣ. ನಮ್ಮ ನೆಕ್ಸ್ಟ್ ಕ್ವಶನ್ ಏನಂತಂದರೆ, ದೇಶದಲ್ಲಿ ಅಂತರ್ಜಾತಿ ವಿವಾಹಗಳು ಯಾವ ಕಾಯ್ದೆಯಡಿ ನೋಂದಣಿಯಾಗುತ್ತವೆ? ಸೊ ನಮ್ಮ ಆಪ್ಷನ್ಸ್ ಇರೋದು ಏನಂದರೆ, ವಿಶೇಷ ವಿವಾಹ ಕಾಯ್ದೆ 1954, ಹಿಂದೂ ವಿವಾಹ ಕಾಯ್ದೆ 1955, ಕ್ರಿಶ್ಚಿಯನ್ ವಿವಾಹ ಕಾಯ್ದೆ 1872. ನಮ್ಮ ಕೊನೆಯ ಆಪ್ಷನ್ ಏನಾಗಿದೆ ಅಂದರೆ ನನ್ ಆಫ್ ದ ಎಬೋ, ಮೇಲಿನ ಯಾವುದು ಅಲ್ಲ. ನಮ್ಮ ಆನ್ಸರ್ ವಿಶೇಷ ವಿವಾಹ ಕಾಯ್ದೆ 1954, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಏನು ಹೇಳ್ತೀವಿ. ಸೊ ಆ ಒಂದು ಕಾಯ್ದೆ ಅಡಿ ನಮ್ಮ ದೇಶದಲ್ಲಿ ಬರುವಂತಹ ಒಂದು ಅಂತರ್ಜಾತಿ ವಿವಾಹಗಳು ರಿಜಿಸ್ಟರ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಯಾವ್ಯಾವ ಧರ್ಮಗಳು ಇದ್ದಾರೆ ಅಂತಂದರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಜೈನ ಧರ್ಮಗಳಿಗೆ ಇಲ್ಲಿ ಒಂದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋವಂಥದ್ದು. ದೆನ್ ಈ ಮ್ಯಾರೇಜಸ್ ಆಗಬೇಕಾದ್ರೆ ಯಾರೊಬ್ಬ ಮ್ಯಾರೇಜ್ ರಿಜಿಸ್ಟರ್ ಆಫೀಸರ್ ಏನಿದಾರಲ್ಲ ಅವರ ಸಮ್ಮುಖದಲ್ಲೇ ಮದುವೆ ಆಗಬೇಕು ಮತ್ತು ಇದರಲ್ಲಿ ಯಾವುದೇ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ಇರೋದಿಲ್ಲ. ಅಟ್ ಪ್ರೆಸೆಂಟ್ ಈ ಒಂದು ಪಾಯಿಂಟ್ ಏನಿದೆ ಇದು ಕ್ವಶನ್ ಆಗಿದೆ. ಏನಕ್ಕೆ ಕ್ವಶನ್ ಆಗಿದೆ ಅಂದರೆ, ಈ ಒಂದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಒಂದು ಸೆಕ್ಷನ್ ಇದೆ. ಏನಂದರೆ ಆ ಸೆಕ್ಷನ್ ಯಾವುದು ಅಂತಂದರೆ ಸೆಕ್ಷನ್ 7. ಸೊ ಈ ಸೆಕ್ಷನ್ 7 ಪ್ರಕಾರ ಏನಂದರೆ, ಯಾವುದೇ ವ್ಯಕ್ತಿಯು ಅಂತರ್ಜಾತಿ ವಿವಾಹವನ್ನು 30 ದಿನದೊಳಗೆ ನ್ಯಾಯಾಲಯದೊಳಗೆ, ಅಂದರೆ ಯಾವುದೇ ಇಬ್ಬರು ವ್ಯಕ್ತಿಗಳು ಮದುವೆ ಆಗಿದ್ದಾರೆ, ಅವರಿಬ್ಬರು ಇಂಟರ್ ಕ್ಯಾಸ್ಟ್ ಆಗಿದ್ದಾರೆ, ಸೊ ಇನ್ಯಾರಿಗೂ ಅದು ಇಷ್ಟ ಇಲ್ಲ ಅಂತ ಅಂದಾಗ 30 ದಿನದೊಳಗೆ, ಅವರು ಮದುವೆ ಆದಂಥ 30 ದಿನದೊಳಗೆ ಆ ಒಂದು ವಿಚಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ಬೋದು. ಆದರೆ ಈ ರೀತಿ ಪ್ರಶ್ನೆ ಮಾಡಿದರೆ ನಮ್ಮ ಸಂವಿಧಾನದಲ್ಲಿ ಬರುವಂಥ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅನ್ನೋದು ಬಹಳಷ್ಟು ಜನರ ವಾದ ಆಗಿದೆ. ಯಾಕೆಂತಂದರೆ ಸಮಾನತೆ ಅನ್ನೋದು ಸಂವಿಧಾನದ ವಿಧಿ 14ರಿಂದ ಬರುವಂಥದ್ದು, ಆ್ಯಂಡ್ ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದ ವಿಧಿ 19ರ ಮೂಲಕ ಬರುವಂಥದ್ದು. ದೆನ್
ಪ್ರೈವೇಸಿ, ರೈಟ್ ಟು ಪ್ರೈವೇಸಿ, ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಥವಾ ನಮ್ಮ ವೈಯಕ್ತಿಕ ವಿಚಾರಗಳ ಬಗ್ಗೆ ಹೇಳುವಂಥದ್ದು ಆರ್ಟಿಕಲ್ 21 ಆ್ಯಂಡ್ ಧರ್ಮವನ್ನು ಆಚರಣೆ ಮಾಡೋದ್ರ ಬಗ್ಗೆ ಹೇಳುವಂಥದ್ದು ಆರ್ಟಿಕಲ್ 25. ದೆನ್ ಇದಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಸಹ ಸುಪ್ರೀಂ ಕೋರ್ಟ್ ಅವರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಯಾವ ಪ್ರಕರಣದಲ್ಲಿ ಅಂತ ಅಂದರೆ ಶಫೀನ್ ಜಹಾನ್ ಮತ್ತು ಅಶೋಕ್ KM 2018ರಲ್ಲಿ ಈ ಒಂದು ಪ್ರಕರಣದಲ್ಲಿ ಸಂವಿಧಾನದ 21ನೇ ವಿಧಿಯ ಪ್ರಕಾರ ಯಾವುದೇ ವ್ಯಕ್ತಿಯು ತನ್ನ ವೈಯಕ್ತಿಕ ಆಯ್ಕೆಯ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ ಅಂತ ಹೇಳಿದ್ದಾರೆ. ದೆನ್ 2017ರ KS ಪುಟ್ಟಸ್ವಾಮಿ ಮತ್ತು ಭಾರತ ಸರ್ಕಾರ ಪ್ರಕರಣದಲ್ಲಿ ಏನಾಗಿದೆ, ಕೌಟುಂಬಿಕ ಜೀವನದ ಆಯ್ಕೆಯು ಸಹ ಸಂವಿಧಾನದ 21ನೇ ವಿಧಿಯ ಅನುಸಾರ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಅವರವರ ಜೀವನದಲ್ಲಿ ಯಾವ ವಿಚಾರಗಳನ್ನ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಜೀವನವನ್ನು ಹೇಗೆ ಲೀಡ್ ಮಾಡಬೇಕು ಅನ್ನೋದು ಸಹ ಪರ್ಸ್ನಲ್ ಸೆಲೆಕ್ಷನ್ ಆಗಿರುತ್ತೆ. ಅದರಲ್ಲಿ ಬೇರೆಯವರು ಬಂದು ಇಂಟರ್ಫಿಯರ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಒಂದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 7 ಸಬ್ಸೆಕ್ಷನ್ 1 ಏನಿದೆ ಅಲ್ವಾ, ಸೊ ಇದರಲ್ಲಿ ಏನಿದೆ, ಒಂದು 30 ದಿನಗಳ ಅಪೀಲ್ ಮಾಡೋದಕ್ಕೆ ಏನೊಂದು ಪರ್ಮಿಷನ್ನ ಕೊಟ್ಟಿದ್ದಾರೆ. ಸೊ ಇದು ವೈಯಕ್ತಿಕ ಸ್ವಾತಂತ್ರ್ಯದ ಹರಣ ಅಂತ ಹೇಳಿಬಿಟ್ಟು ನ್ಯಾಯಾಲಯದಲ್ಲಿ ಒಂದು ವಿಚಾರವನ್ನು ಹೇಳಿರುವಂಥದ್ದು. ನೋಡ್ಬೇಕು ಇದರ ಬಗ್ಗೆ ನೆಕ್ಸ್ಟ್ ಯಾವ ರೀತಿ ತೀರ್ಪು ಬರ್ತಾ ಹೋಗುತ್ತೆ ಅನ್ನೋದು. ದೆನ್ ನಿಮಗೆ ಇರುವಂಥ ಒಂದು ಪಾಯಿಂಟ್, ನಿಮಗಿರುವಂಥ ಕ್ವಶನ್, ಇದಕ್ಕೆ ನೀವೇ ಆನ್ಸರ್ ಮಾಡಬೇಕು. ದೆನ್ ಪ್ರಶ್ನೆ ಏನಂತ ಇದೆ ಅಂದರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೈದರಾಬಾದ್ನಲ್ಲಿ ಕುಳಿತ ಭಂಗಿಯಲ್ಲಿರುವಂತಹ ರಾಮಾನುಜಾಚಾರ್ಯರ 216 ಅಡಿ ಎತ್ತರದ ಪ್ರತಿಮೆಯನ್ನು ಉದ್ಘಾಟಿಸಲಿದ್ದಾರೆ. ಹಾಗಾದರೆ ಈ ಪ್ರತಿಮೆಯನ್ನು ಯಾವ ಪ್ರತಿಮೆ ಏನೆಂದು ಕರೆಯಲಾಗುತ್ತದೆ ಅನ್ನೋ ಒಂದು ಪ್ರಶ್ನೆ ಇರುವಂಥದ್ದು. ನಿಮ್ಮ ಆಪ್ಷನ್ಸ್ ಇರೋದು ಅಂತ ಸ್ನೇಹಿತರೆ, ಘನತೆಯ ಪ್ರತಿಮೆ, ಏಕತೆಯ ಪ್ರತಿಮೆ, ಸಮಾನತೆಯ ಪ್ರತಿಮೆ ಮತ್ತು ಶಾಂತಿಯ ಪ್ರತಿಮೆ. ಈ ಕ್ವಶನಿಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ದೆನ್ ಫೈನಲಾಗಿ ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸ್ ಮುಗಿಸಿದ್ದೇವೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಈ ಒಂದು ಯೂಟ್ಯೂಬ್ ಕ್ಲಾಸ್ಗಳು, ನಮ್ಮ ಅಕಾಡೆಮಿ ಅಚೀವರ್ಸ್ ಅಕಾಡೆಮಿಯ ಒಂದು ಯೂಟ್ಯೂಬ್ ಕ್ಲಾಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ಲಿಗೆ ಜಾಯಿನ್ ಆಗಿ. ಆ್ಯಂಡ್ ಎಸ್ಟರ್ಡೇ ನಮ್ಮ ಒಂದು ಅಕಾಡೆಮಿಯಲ್ಲಿ PSI ಪೇಪರ್ 1 ಮತ್ತು 2 ಇದರ ಒಂದು ಕ್ವಶನ್ ಟೆಸ್ಟ್ ಮಾಡಿದ್ದಾರೆ. ಸೊ ನಿಮಗೆ ಆ ಟೆಸ್ಟನ್ನು ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರುವಂಥ ಒಂದು QR ಕೋಡ್ ಏನಿದೆ, ಈ QR ಕೋಡನ್ನು ನೀವು ಸ್ಕ್ಯಾನ್ ಮಾಡಿ. ಸೊ ನಿಮಗೆ ಈಸಿಯಾಗಿ ಟೆಸ್ಟ್ ಅವೈಲೇಬಲ್ ಆಗ್ತಾ ಹೋಗುತ್ತೆ. ಆನ್ಸರ್ ಮಾಡಿ ನಿಮ್ಮ ಒಂದು ನಾಲೆಡ್ಜನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ, ನಿಮ್ಮ ತಯಾರಿಯನ್ನು ಚೆನ್ನಾಗಿ ಮಾಡ್ಕೊಳ್ತಾ ಹೋಗಿ. ನಿಮ್ಮ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೂ ಸಹ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಕ್ವಿಕ್ ಕರೆಂಟ್ ಅಫೇರ್ಸನ್ನು ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.